ಪಂಚತಂತ್ರದ ನೀತಿಬೋಧಕ ಕತೆ. ಸರಿಜೀವಕನಿಗೂ ಪಿಂಗಳಕನಿಗೂ ಮಿತ್ರತ್ವ ಏರ್ಪಟ್ಟಿದ್ದು. ರಾಜಕುಮಾರರಿಗೆ ಗುರುಕುಲದ ಪದ್ಧತಿ ವಾತಾವರಣಗಳು ಹಿತವೆನಿಸತೊಡಗಿದವು. ಗುರುಗಳು ಕಥಾರೂಪದಲ್ಲಿ ಹೇಳುತ್ತಿದ್ದ ನೀತಿ ಪಾಠಗಳನ್ನು ಕೇಳುವುದಕ್ಕೆ ಅವರು ಉತ್ಸುಕರಾಗಿ ಕುಳಿತುಕೊಳ್ಳತೊಡಗಿದರು. ಮರುದಿವಸ ಗುರುಗಳು ಪಾಠ ಹೇಳುವುದಕ್ಕೆಂದು ಆಶ್ರಮದಲ್ಲಿ ಬಂದೊಡನೆಯೇ ಅವರೆಲ್ಲರೂ ಗುರುಕುಲದ ಪದ್ಧತಿಯಂತೆ ತಟ್ಟನೆ ಎದ್ದು ನಿಂತು ಗುರುಗಳಿಗೆ ಗೌರವ ಸೂಚಿಸಿದರು. ಗುರುಗಳು ಆಸನಾರೂಢರಾಗಿ ಕುಳಿತುಕೊಳ್ಳಲು ತಿಳಿಸಿದ ನಂತರವೇ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ತಾವು ಕುಳಿತುಕೊಂಡರು. ಅದನ್ನು ಕಂಡು ವಿಷ್ಣು ಶರ್ಮ ಪಂಡಿತರಿಗೂ ತಮ್ಮ ಪ್ರಯತ್ನ ಸಫಲವಾಗುವ ಬಗ್ಗೆ ವಿಶ್ವಾಸ ಮೂಡತೊಡಗಿತು. ರಾಜಕುಮಾರರಿಗೆ ಮುಂದಿನ ಕಥೆಯನ್ನು ಕೇಳಿ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಇದ್ದುದರಿಂದ ಅವರು ವಿಷ್ಣು ಶರ್ಮನನ್ನು ಕುರಿತು, ಗುರುಗಳೇ, ನಿನ್ನೆ ಹೇಳಿದ ಕಥೆಯ ಮುಂದಿನ ಭಾಗವನ್ನು ಹೇಳಿ, ಅದನ್ನು ಕೇಳಬೇಕೆಂದು ನಮಗೆ ತುಂಬ ಆಸೆಯಾಗಿದೆ ಎಂದು ವಿನಯದಿಂದ ಕೇಳಿಕೊಂಡರು. ಆಗ ಗುರುಗಳು ಮನಸ್ಸಿನಲ್ಲಿಯೇ ನಸುನಕ್ಕು ಈ ರೀತಿಯಾಗಿ ಹೇಳತೊಡಗಿದರು. ರಾಜಕುಮಾರರೇ, ವರ್ಧಮಾನನೆಂಬ ಆ ಶೆಟ್ಟಿಯು ಯಮುನಾ ನದಿಯ ತೀರದಲ್ಲಿ ಸಂಜೀವಕನೆಂಬ ಹೆಸರಿನ ತನ್ನದೊಂದು ಹೋರಿಯನ್ನು ಬಿಟ್ಟು ಹೋದದ್ದು ನಿಮಗೆ ನೆನಪಿದೆಯಲ್ಲವೇ? ಆ ಹೋರಿಯು ಹೊಟ್ಟೆ ಹಸಿವಾದಾಗ ಕುಂಟುತ್ತಲೇ ಎದ್ದು ನಿಂತುಕೊಂಡಿತು. ಹಸಿವೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಮೆಲ್ಲನೆ ಹಸಿರು ಹುಲ್ಲನ್ನು ಮೇಯತೊಡಗಿತು. ಹೊಟ್ಟೆ ತುಂಬಿದ ಬಳಿಕ ಕುಂಟುತ್ತಲೇ ನದಿಯವರೆಗೆ ಹೋಗಿ ನೀರು ಕುಡಿದು ಬಂದಿತು. ನಂತರ ತಂಗಾಳಿಗೆ ಮೈಯೊಡ್ಡಿ ಮರದ ನೆರಳಿನಲ್ಲಿ ಸುಖವಾಗಿ ಮಲಗತೊಡಗಿತು. ಇದೇ ರೀತಿಯಾಗಿ ಅದು ದಿನನಿತ್ಯವೂ ಮಾಡತೊಡಗಿತು. ಕ್ರಮೇಣವಾಗಿ ಅದರ ಕಾಲಿನ ಬಾಧೆಯು ಕಡಿಮೆಯಾಗತೊಡಗಿತು. ಯಮುನಾ ನದಿಯ ಆರೋಗ್ಯಕರವಾದ ನೀರು, ಹಸಿರು ಹುಲ್ಲಿನ ಸಮೃದ್ಧಿಯಾದ ಆಹಾರ, ಆಹ್ಲಾದಕರವಾದ ವಾತಾವರಣಗಳಿಂದ ಅದು ಕೆಲವೇ ದಿನದಲ್ಲಿ ತನ್ನ ಕಾಲಿನ ನೋವನ್ನು ಸಂಪೂರ್ಣ ಕಳೆದುಕೊಂಡು ಬಿಟ್ಟಿತು. ಬಂಧನವಿಲ್ಲದ ಸ್ವತಂತ್ರ ಜೀವನವು ಅದು ದಿನೇ ದಿನೇ ಕೊಬ್ಬಿಗೆ ಬರುವುದಕ್ಕೆ ಕಾರಣವಾಯಿತು. ಹೀಗಾಗಿ ಸ್ವಲ್ಪ ದಿನಗಳಲ್ಲಿ ಅದು ಗೂಳಿಯಂತೆ ಕಂಗೊಳಿಸತೊಡಗಿತು. ಆ ಅರಣ್ಯದ ತುಂಬೆಲ್ಲ ಡುರುಕಿ ಹೊಡೆಯುತ್ತಾ ಸೊಕ್ಕಿನಿಂದ ತಿರುಗಾಡತೊಡಗಿತು. ರಾಜಕುಮಾರರೇ, ಆ ಅರಣ್ಯಕ್ಕೆ ಪಿಂಗಳಕನೆಂಬ ಹೆಸರಿನ ಸಿಂಹವು ಅರಸನಾಗಿದ್ದಿತು. ಒಂದು ದಿನ ಆ ಪಿಂಗಳಕನು ತನ್ನ ಪರಿವಾರದವರಾದ ಮಂತ್ರಿ ನರಿರಾಯ, ಸೇನಾಪತಿ ಹುಲಿರಾಯನೊಂದಿಗೆ ಬಹು ಸಮಯದವರೆಗೆ ಯಾವುದೋ ವಿಷಯವನ್ನು ಚರ್ಚೆ ಮಾಡತೊಡಗಿತ್ತು. ಚರ್ಚೆಯ ನಂತರ ನೀರಡಿಕೆಯಾದದ್ದರಿಂದ ಅಂದಿನ ಸಭೆಯನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿ ನೀರು ಕುಡಿಯಲೆಂದು ಯಮುನಾ ನದಿ ತೀರದತ್ತ ಸಾಗಿತ್ತು. ನರಿರಾಯ ಮಂತ್ರಿಗೆ ಕರಟಕ, ದಮನಕ ಎಂಬ ಹೆಸರಿನ ಇಬ್ಬರು ವಯಸ್ಸಿಗೆ ಬಂದ ಮಕ್ಕಳಿದ್ದರು. ಅವರಿಬ್ಬರು ಪಿಂಗಳಕ ರಾಜನ ಅವಕೃಪೆಗೆ ಪಾತ್ರರಾಗಿ ತಮಗಿದ್ದ ಉಪಮಂತ್ರಿಗಳ ಪದವಿಯನ್ನು ಕಳೆದುಕೊಂಡು ಬಿಟ್ಟಿದ್ದರು. ಮಹಾರಾಜನಿಗೆ ಉಪಕಾರವಾಗುವ ಯಾವುದಾದರೊಂದು ಮಹತ್ ಕಾರ್ಯ ಮಾಡಿ ಪುನಃ ಆತನ ಕೃಪೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಅವರಿಬ್ಬರೂ ಪಿಂಗಳಕ ರಾಜನ ಸಮೀಪದಲ್ಲಿಯೇ ಸುಳಿದಾಡುತ್ತಿದ್ದರು. ಹೀಗಿರುವಾಗ ನೀರು ಕುಡಿಯಲೆಂದು ಯಮುನಾ ನದಿಗೆ ಬಂದ ಆ ಸಿಂಹರಾಜನು ನೀರು ಕುಡಿಯಲೆಂದು ನೀರಿಗೆ ಬಾಯಿ ಹಚ್ಚುತ್ತಿದ್ದಂತೆಯೇ ಸಂಜೀವಕನ ಭಯಂಕರ ಡುರುಕೆಯ ಧ್ವನಿಯನ್ನು ಕೇಳಿ ಬೆಚ್ಚಿ ನಿಂತನು. ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿದಾಗ ಯಾರೂ ಕಾಣಿಸಲಿಲ್ಲ. ಅಷ್ಟರಲ್ಲಿ ಆ ಗೂಳಿಯ ಭಯಂಕರವಾದ ಡುರುಕೆಯ ಧ್ವನಿಯು ಕೇಳಿಸಿತು. ಮೃಗರಾಜನಿಗೆ ದಿಕ್ಕು ತೋಚದಂತಾಯಿತು. ತನಗಿಂತಲೂ ಭಯಂಕರವಾದ ಯಾವುದೋ ಒಂದು ಪ್ರಾಣಿಯು ಈ ಅರಣ್ಯಕ್ಕೆ ಬಂದಿರಬೇಕೆಂದು ಭಾವಿಸಿ ಮೃಗರಾಜನು ಅಂಜಿಬಿಟ್ಟನು ಮತ್ತು ನೀರಿಡಿಸಿದ್ದರೂ ಸಹಿತ ನೀರು ಕುಡಿಯಲು ಧೈರ್ಯ ಮಾಡದೆ ಪದಗಳ ಮರೆಯಿಂದ ದಾಟುತ್ತಾ ದೂರ ಹೋಗಿ ಒಂದು ಮರದ ಕೆಳಗೆ ಚಿಂತಾಯುಕ್ತನಾಗಿ ಕುಳಿತು ಬಿಟ್ಟನು.
ಸಿಂಹರಾಜನು ಹೀಗೆ ಒಮ್ಮಿದೊಮ್ಮೆಲೆ ಬೆಚ್ಚಿ ನೀರು ಕುಡಿಯದೆ ಬಂದದ್ದನ್ನು ಕರಟಕ ದಮನಕ ಎಂಬ ಹೆಸರಿನ ಎರಡೂ ನರಿಗಳು ನೋಡಿದವು ಮತ್ತು ಬೇರೊಂದು ಕಡೆಗೆ ಸಾಗಿ ಕುಳಿತುಕೊಂಡು ಆ ರೀತಿಯಾಗಿ ಮಾತನಾಡತೊಡಗಿದವು. ಕರಟಕ: ದಮನಕ, ನಮ್ಮ ದೊರೆಯು ಹೀಗೆ ಒಮ್ಮಿಂದೊಮ್ಮೆಲೆ ಅಂಜಿ ನೀರು ಕುಡಿಯದೆ ಬಿಟ್ಟು ಬಂದದ್ದಕ್ಕೆ ಕಾರಣವೇನೆಂಬುದು ನಿನಗೆ ಗೊತ್ತಾಯಿತೇ? ದಮನಕ: ಇಲ್ಲ, ಅದನ್ನು ತಿಳಿದುಕೊಂಡಾದರೂ ನಾವು ಮಾಡುವುದೇನು? ಕರಟಕ: ಹಾಗಲ್ಲ ದಮನಕ, ಒಂದು ವೇಳೆ ನಾವು ಆ ಸಂಗತಿಯನ್ನು ತಿಳಿದುಕೊಂಡು ಅರಸನ ಭಯವನ್ನು ನಿವಾರಣೆಗೊಳಿಸಿದರೆ ಕಳೆದು ಹೋದ ನಮ್ಮ ಚಾಕರಿಗಳು ನಮಗೆ ದೊರಕಬಹುದೇನೋ ಎಂಬ ಅಭಿಲಾಷೆ ನನ್ನದು. ಈ ದಮನಕರ ವಿಚಾರ ಕರಟಕನಿಗೆ ಸರಿ ಕಾಣಲಿಲ್ಲ. ಆತನು ತನ್ನ ಸಹೋದರನನ್ನು ಕುರಿತು, ದಮನಕ, ನಮಗೆ ಗೊತ್ತಿಲ್ಲದ ವಿಷಯದಲ್ಲಿ ವ್ಯರ್ಥವಾಗಿ ತಲೆ ಹಾಕುವ ವಿಷಯವನ್ನು ಬಿಟ್ಟುಬಿಡು. ಒಂದು ವೇಳೆ ಹಾಗೆ ಮಾಡಿದರೆ ಕೊರೆದ ಕಟ್ಟಿಗೆಯ ಬಳಿಗೆ ಹೋಗಿ ವ್ಯರ್ಥವಾಗಿ ಪ್ರಾಣ ಕಳೆದುಕೊಂಡ ಕೋತಿಯ ಗತಿಯೇ ನಮಗಾಗುವುದಿತ್ತು ಎಚ್ಚರಿಕೆ ಎಂದು ಹೇಳಿತು. ಆಗ ದಮನಕನು, ಕರಟಕ, ಆ ಕೋತಿಯ ಕಥೆಯೇನು? ಅದು ಯಾಕೆ ವ್ಯರ್ಥವಾಗಿ ಸತ್ತಿತು? ಅದಕ್ಕೆ ಕಾರಣವೇನು ಎಂದು ಪ್ರಶ್ನೆ ಮಾಡಲು ಕರಟಕನು ಈ ರೀತಿಯಾಗಿ ಹೇಳತೊಡಗಿದನು.